ರಾತ್ರಿ 10 ಗಂಟೆ ಶೋಗೆ ನಾವು ಬಂದಿದ್ದು ಈ ಮೂವಿಗೆ. ಎಂಟರ್ಟೈನ್ಮೆಂಟ್ ಅಂತೂ ಸೂಪರ್ ಆಗಿದೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ನೋಡ್ಬೇಕಂದ್ರೆ ಇದು ಒಳ್ಳೆ ಮೂವಿ ಅಂತಾನೆ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚರಣ್ ಮಾತಾಡ್ತಿದ್ದೀನಿ. ಯಾವುದಾದ್ರೂ ಮೂವಿ ನೋಡ್ಬೇಕಲ್ಲ ಅಂದಾಗ ನಮಗೆ ಜ್ಞಾಪಕ ಬಂದಿದೆ ಈ ತೆಲುಗು ಮೂವಿ. ರಾತ್ರಿ 9:30ಗೆ ಹೋಗಿ ಟಿಕೆಟ್ ತಗೊಂಡು ಮೂವಿ ನೋಡೋಣ ಅಂತ ಫೋಟೋಗ್ರಫಿ ತೆಗಿಯಕ್ಕೆ ಬಂದಿದ್ದೀವಿ. ನಿಮ್ಮ ಫೋಟೋ ತೆಗಿಯಲ್ಲ ಬಿಡಿ. ಮೂವಿ ಸ್ಟಾರ್ಟ್ ಆಗೋಕ್ಕಿನ್ನ 10 ಮಿನಿಟ್ಸ್ ಇತ್ತು. ಅಷ್ಟಲ್ಲಿ ಏನಾದರೂ ತಿನ್ನೋಣ ಅಂತ ಬರ್ಗರ್ ತಿನ್ಕೊಂಡು ಮೂವಿ ಸ್ಟಾರ್ಟ್ ಆಗೋ ಟೈಮ್ಗೆ ಕರೆಕ್ಟಾಗಿ ಹೋದ್ವಿ ಒಳಕ್ಕೆ. ಇದೇನಾ ಮೂವಿ? ಗ್ಲಾಸ್ ಹಿಡ್ಕೊಂಡು ನೋಡಿ, ಫುಲ್ ಗ್ಲಾಸ್. ಯಾವ್ದು ಇಂಗ್ಲೀಷ್ ಮೂವಿ ಕರ್ಬಿಟ್ಟವ್ರೆ ತೆಲುಗು ಅಂದ್ಬಿಟ್ಟು. ಅದಾದ್ಮೇಲೆ ಗೊತ್ತಾಯ್ತು ಅದು ಮೂವಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಅಂತ. ಈ ಮೂವಿಯಲ್ಲಿ ಆಕ್ಟ್ ಮಾಡಿರೋದು ಶರ್ವಾ ಅವರು. ఎంత పుణ్యమో ఇంటికి పెట్టుకుంటారా? ಅವನಿಗೆ ಕೊಡ್ತಾನೆ. ఈ పాలే గంగాజలం సార్. నెక్స్ట్ గురు పూర్ణిమ వరకు రోజుకు 4 చుక్కల చొప్పున తల మీద చల్లుకుంటే మంచి కళలు వస్తాయి. మీ వల్ల నా జీవితం 3 పువ్వులు 6 కాయలుగా మారేదని సింబాలిక్ గా చెప్తున్నాను. వచ్చిన పని అయిపోయిందిగా. ಈ ಮೂವಿಯಲ್ಲಿ ಸಾಂಗ್ಸ್ ಅಂಡ್ ಎಮೋಷನ್ಸ್ ಗಿನ್ನ ಕಾಮಿಡಿ ಸೀನೇ ಜಾಸ್ತಿ ಇತ್ತು. ಎಂಟರ್ಟೈನ್ಮೆಂಟ್ ಅಂತೂ ಸಕ್ಕತ್ತಾಗಿದೆ. ನೀವು ಯಾರಾದ್ರೂ ನೋಡಿದ್ರೆ ಒಂದು ಕಮೆಂಟ್ ಮಾಡಿ. ನೀವಿನ್ನು ನನ್ನ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಒಂದು ಫಾಲೋ ಮಾಡ್ಕೋಬೇಡಿ. ಮತ್ತೆ ಅಲ್ಲಿಂದ ಮೂವಿ ನೋಡ್ಕೊಂಡು ಎಕ್ಸಿಟ್ ಆದ್ವಿ ಮನೆಗೆ.